ಪತ್ರ ಓದೋ ಸಮಯ ಆಯ್ತು. ಪತ್ರ ಯಾರು ಎಲ್ಲಿಂದ ಬರೆದಿದ್ದಾರೆ ನೋಡೋಣವಾ? ಗುರುಜಿ, ಪತ್ರವನ್ನ ವಿಜಯಲಕ್ಷ್ಮಿಯವರು ಬರಿತಾ ಇದ್ದಾರೆ. ಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ವಿಜಯಲಕ್ಷ್ಮಿ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಗುರುಗಳೇ, ನೀವು ನಡೆಸ್ಕೊಡೋ ಕಾರ್ಯಕ್ರಮದ ಬಗ್ಗೆ ಯಾವುದೇ ಪದ ಬಳಸಿ ಎಷ್ಟೇ ಹೊಗಳಿದ್ರೂ ಕಡಿಮೆನೆ ಅನ್ಸತ್ತೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ನಿಮ್ಮಂತ ಗುರುಗಳನ್ನ ಪಡೆದ ನಾವೇ ಧನ್ಯ, ಭಾಗ್ಯಶಾಲಿಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಬಹಳ ಸಂತೋಷ ಆಯ್ತು. ನಿಮ್ಮ ಈ ಅಭಿಮಾನಕ್ಕೆ ನಾವು ಚಿರಋಣಿಗಳು. ಗುರುಜಿ, ಅವರ ಸಮಸ್ಯೆಯವರ ಮೊದಲನೇ ಮಗ ಕಾರ್ತಿಕನ ಕುರಿತದ್ದಾಗಿದೆ. ಕಾರ್ತಿಕನನ್ನ ನವೋದಯ ಕೋಚಿಂಗ್ಗೆ ಅಂತ ಹುಬ್ಬಳ್ಳಿಯ ನೂಲ್ವಿಯೋ ಹಾಸ್ಟೆಲ್ನಲ್ಲಿ ಇಟ್ಟಿದ್ವಿ. ನನಗೆ ಪರಿಚಯ ಇದ್ದ ಭಟ್ರೊಬ್ರು ಹೇಳಿದ್ರು ಕಾರ್ತಿಕನಿಗೆ ಶನಿ ದೋಷ ಇದೆ, ಶನಿ ಪೂಜೆ ಮಾಡಿಸಿ ಅಂತ. ಇದನ್ನ ಕೇಳಿ ಸ್ವಲ್ಪ ದಿನದಲ್ಲೇ ಕಾರ್ತಿಕ್ನ ಮುಖಕ್ಕೆ ಕಾಗೆ ರೆಕ್ಕೆ ಬಡಿಯಿತು. ಅದಕ್ಕಾಗಿ ಅವನು ಫೋನ್ ಮಾಡಿ ತಿಳಿಸಿದ್ದ. ಇದರಿಂದ ಏನಾದ್ರೂ ದೋಷ ಇದೆಯೇ ಅಂತ ನಮಗೆ ತುಂಬಾ ಆತಂಕ ಆಗಿದೆ. ಅದಕ್ಕೊಬ್ರು ಸೂಚನೆ ನೀಡಿದ್ದಾರೆ, ಬೆಳ್ಳಿ ಕಾಗೆನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ಇದು ಮಾಡೋದು ಸರಿನಾ ಅಂತ ಕೇಳ್ತಿದ್ದಾರೆ. ಗುರುಜಿ, ಕಾರ್ತಿಕ್ ಅವರ ಡೀಟೇಲ್ಸ್ ಹೀಗಿದೆ: 25/5/99 ಹುಟ್ಟಿದ ದಿನಾಂಕ, ಸಮಯ ಮಧ್ಯಾಹ್ನ 12:40 ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಗುರುಜಿ, ವಿಜಯಲಕ್ಷ್ಮಿಯವರು ಈ ಪತ್ರ ಬರೀತಿದ್ದಾರೆ. ವಿಜಯಲಕ್ಷ್ಮಿ ಅಮ್ಮ, ಹಸ್ತ ನಕ್ಷತ್ರ ಕನ್ಯಾ ರಾಶಿ ಅಂದ್ರೆ ಈಗ ಆಲ್ರೆಡಿ ನಡೀತಾ ಇರೋದೇ ಶನಿ ದಶೆ. ಈ ಶನಿ 7 ರಾಟ್ ಶನಿ ಬೇರೆ ನಡೀತಾ ಇದ್ದಾನೆ. ದಶೆ ಒಳಗೆ ಅಂತರ್ ಶನಿ ಯಾವತ್ತು ತಿಳ್ಕೊಳ್ಳಿ, ಶನಿ ದಶೆ ಶನಿ ಭುಕ್ತಿ ನಡಿಬೇಕಾದ್ರೆ ಬಹಳ ಕಷ್ಟಗಳು ಅಂತ ಹೇಳುತ್ತೆ. ಅದು ಸೂಚನೆ ನೀಡುತ್ತೆ, ಯಾವ್ದಾದ್ರು ಕಾಗೆ ಬಂದು ಮುಟ್ಟೋದು, ಹುಷಾರು ಅಂತ. ಅಂದ್ರೆ ಅರ್ಥ ಏನು, ಕಾಗೆ ಮುಟ್ಟಿದಾಕ್ಷಣಕ್ಕೆ ಕಾಗೆ ಎತ್ಕೊಂಡು ಆಂಜನೇಯಂಗೆ ಯಾಕಪ್ಪ ಬೇಕು? ಯಾರೋ ಹೇಳಿದವರು ಸರಿ ಇಲ್ಲ ಹೇಳ್ಬೇಕು. ನೀವುಗಳು ಗೊತ್ತಿಲ್ಲದೆ ಇರೋ ಸುಮ್ಮನೆ ಕೂತ್ಕೋಬೇಕು. ಬಹಳ ಜನ ಈ ರೀತಿಯಾಗಿ ಜನಗಳನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಲ್ಲ. ಬೆಳ್ಳಿ ಕಾಗೆಯನ್ನ ಯಾರಾದ್ರೂ ದಾನ ಮಾಡ್ಕೊಂಡು ಕಾಗೆಗೆ ಎತ್ಕೊಂಡು ಹೋಗಿ ಆಂಜನೇಯಂಗೆ ಇಟ್ಟರೆ ಏನಾದ್ರೂ ಪ್ರಯೋಜನನೇ? ಹಾಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಹಳ ಸಂತೋಷ, ಶನಿ ದೋಷಗಳು ಪರಿವರ್ತನೆ ಆಗೋದಕ್ಕೆ. ವಿಜಯಲಕ್ಷ್ಮಿ, ನೀವು ಒಂದು ಕೆಲಸ ಮಾಡಿ, ನಿಮ್ಮ ಮಗನಿಗೋಸ್ಕರ, ಆ ಜ್ಯೇಷ್ಠ ಪುತ್ರನಿಗೆ ಪರಿಪೂರ್ಣವಾಗಿ ಅನುಗ್ರಹ ಆಗೋಗೋಸ್ಕರ ನೀವೊಂದು ಕೆಲಸ ಮಾಡ್ತಕ್ಕಂಥದ್ದು, ಆಂಜನೇಯನಿಗೆ ಅಭಿಷೇಕವನ್ನು ಮಾಡಿಸ್ಬೇಕು. ನೀವು ಆಂಜನೇಯನಿಗೆ ಅಭಿಷೇಕ ಅಂದ್ರೆ ಇಲ್ಲೇ ಮಾಡಿಸಿದ್ರೆ ಪ್ರಯೋಜನವಿಲ್ಲ. ಯಾಕಂದ್ರೆ ಸಾಧಾರಣವಾಗಿ ಎಲ್ಲಾ ಕಡೆ ಆಂಜನೇಯನಿಗೆ ಅಭಿಷೇಕ ಅಂದ್ರೆ ಸುಮ್ಮನೆ ಕೊಟ್ಬಿಡ್ತೀರಾ, ಆ ಚಿಕ್ಕರು ಮಾಡ್ಬಿಡ್ತಾರೆ. ಆದರೆ ಹಂಗಲ್ಲ. ಸ್ವತಃ ಇಂಥ ದಶೆನಲ್ಲಿ, ಶನಿ ದಶೆನಲ್ಲಿ ಆಂಜನೇಯನಿಗೆ ಅಭಿಷೇಕವನ್ನು ಕೊಡೋದು ತುಂಬಾ ಒಳ್ಳೆಯದು. ಆದರೆ ಸ್ವತಃ ಅವನೇ ಅಭಿಷೇಕ ಮಾಡಿದ್ರೆ ಇನ್ನಷ್ಟು ಶ್ರೇಷ್ಠತೆ ಅಲ್ವಾ? ಅದಕ್ಕೆ ಯಾವಾಗ ಅಂದ್ರೆ ಶನಿ ದಶೆ ಸಮಯದಲ್ಲಿ, ಶನಿ ಶ್ರೇಷ್ಠವಾಗಿ ಜನ್ಮ ಶನಿ ಅಂತ ಕರಿತೀವಿ. ಅಂಥ ಸಮಯದಲ್ಲಿ 5 ಅಂದ್ರೆ ಪಂಚಮ ಶನಿ ಅಂದ್ರೆ ಕೂತ್ಕೊಂಡಾಗ, ಪಂಚಶನಿ ಎಂದಾಗ ತ್ರಯಜ್ಞ ಸ್ವರೂಪವಾಗಿ ಕೂತಿರ್ತಕ್ಕಂಥ 1.25 ವರ್ಷ ಶನಿಯಾಗಿದ್ದಾಗ, 7 ರಾಟ ಶನಿ 7 ವರ್ಷಗಳ ಕಾಲ ಶನಿ ಇದ್ದಾಗ, ಈ ರೀತಿಯಾಗಿ ಶನಿ ಬಂದಾಗ ನೀವು ಪ್ರಯೋಜನ ಮಾಡ್ಕೋಬೇಕು. ಹೇಗೆ ಪ್ರಯೋಜನ ಮಾಡ್ಕೊತೀರಾ? ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ಅಂತಿದ್ದಾನೆ, ಬೆಂಗಳೂರಲ್ಲೇ ಇದೆ. ಬಹಳ ವಿಶೇಷ. ಯಾತಕ್ಕೆ ಇಲ್ಲಿ ಹೇಳ್ತೀವಿ ಅಂದ್ರೆ, ಇಲ್ಲಿ ಒಂದು ಭಾನುವಾರ ಮಾತ್ರ ಅಭಿಷೇಕ ಮಾಡ್ತಾರೆ. ಶನಿಗೆ ತಂದೆ ಯಾರು ಹೇಳಿ? ಸೂರ್ಯ. ಆ ಸೂರ್ಯನ ದಿವಸನೇ ಅಭಿಷೇಕ ಮಾಡಿದಾಗ, ಸೂರ್ಯ ಹೀಗೆ ಬಂದ ತಕ್ಷಣ ಶನಿ ಅನ್ನೋದು ಕಪ್ಪು, ಸೂರ್ಯ ಅನ್ನೋದು ತೇಜಸ್ಸು. ಭಾನುವಾರದ ದಿವಸ ಇವನಿಗೆ ಕಂಟ್ರೋಲ್ ತಗೊಂಬರೋದು ಯಾರೋ? ತಂದೆ. ತಂದೆಯ ಬೆಳಕಲ್ಲಿ ಶನಿ ಕತ್ತಲು ಇನ್ನೂ ಕಾಣಲ್ಲ. ಮೊದಲೇ ಕತ್ಲಲ್ಲಿ ಮಾತ್ರ ಪ್ರಭಾವ, ಕತ್ಲಲ್ಲಿ ಕಾಣಲ್ಲ. ಅಂದ್ರೆ ಆ ದಶೆ ಕೆಟ್ಟದಾಗಿದ್ದ ಸಮಯದಲ್ಲಿ ನಿಮಗೆ ಪರಿವರ್ತನೆ ಕತ್ಲು. ಈ ಬೆಳಕಿನಾಗಿರ್ತಕ್ಕಂಥ ಭಾನುವಾರದಂದು ಇವರಿಬ್ಬರಿಗೆ ಸಂಗಮ. ಅಂದ್ರೆ ಸೂರ್ಯ ಮಿತ್ರ ಯಾರು? ಆಂಜನೇಯ. ಶನಿಗೆ ಸಂಹಾರಕ ಪರಿವರ್ತನಾ ಸ್ವರೂಪದಲ್ಲಿ ಆಂಜನೇಯ. ಅದಕ್ಕೆ ಇಬ್ಬರಿಗೂ ಸಂಗಮವಾಗಿರ್ತಕ್ಕಂಥ ಆಂಜನೇಯನಿಗೆ ಭಾನುವಾರ ದಿವಸ ಅಭಿಷೇಕ ಮಾಡುವಾಗ ನಿಮ್ಮಗನೇ ಬೆಟ್ಟ ಹತ್ತಿರ್ತಕ್ಕಂಥ ಆಂಜನೇಯನಿಗೆ ಅಭಿಷೇಕವನ್ನ ಮಾಡಿದಾಗ ಎಷ್ಟು ಚೆನ್ನ. ಇದಾಗೋದು ಬರೀ ಕೇವಲವಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯದಲ್ಲಿ, ಅದು ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಲೇಔಟ್ ಆಂಜನೇಯನಿಗೆ ಮಾತ್ರ. ಅದಕ್ಕೆ 22 ವಿಶೇಷವಾಗಿ ಇರ್ತಕ್ಕಂಥ ಅಡಿ, ಅಂದ್ರೆ ರಾಹು ತತ್ವದಲ್ಲಿ ಸಂಕೇತವಾಗಿ 22 ಅಡಿಗಳಿರ್ತಕ್ಕಂಥ ಆಂಜನೇಯನು ವಿರಾಟ ರೂಪ ಸ್ವಯಂಭೂವಾಗಿ ಅಭಿವೃದ್ಧಿಯನ್ನು ಪಟ್ಟಿರ್ತಕ್ಕಂಥ ಆಂಜನೇಯನಿಗೆ, ಕಲ್ಲು ಬಂಡೆ ತಾನಾಗೆ ಬೆಳೆದು ಬಂದಿರತಕ್ಕಂಥ ಈ ಆಂಜನೇಯನಿಗೆ ಯಾರು ಅಭಿಷೇಕವನ್ನ ಮಾಡ್ತಾರೋ ಭಾನುವಾರ ದಿವಸ ವಿಶೇಷ. ಅದಕ್ಕೆ ಹೋಗಿ ಮೊದಲೇ ಬುಕ್ ಮಾಡಿಸ್ಕೊಂಡ್ರೆ ಆವತ್ತಿನ ದಿವಸ ಒಂದು 15, 20, 25 ಜನಕ್ಕೆ ಮಾತ್ರ ಅಭಿಷೇಕಗಳನ್ನ ಬುಕ್ ಮಾಡಿಸ್ಕೊಂತಾರೆ. ಸ್ವತಃ ನಿಮ್ಮ ಕೈಯಲ್ಲೇ ಅಭಿಷೇಕವನ್ನು ಮಾಡಿಸ್ತಾರೆ. ಅಂತ ಒಂದು ದೇವಸ್ಥಾನ ಅದು. ಇಡೀ ಜಗತ್ತಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಅಲ್ಲಿ ಅಭಿಷೇಕವನ್ನು ಮಾಡಿದಾಗ ಆ ತೀರ್ಥ ಪ್ರಸಾದ ಜೊತೆಗೆ $1 ಕೊಡ್ತಾರೆ. ಆ $1 ನಿಮ್ಮ ಮಗನ ಕತ್ತಿಗೆ ಹಾಕಿ. ಯಾತಕ್ಕೆ ಪರಿವರ್ತನೆ ಆಗಲ್ಲ? ಬೆಳ್ಳಿ ಅಂದ್ರೆ ಚಂದ್ರ. ಇವ್ರೇನ್ ಮಾಡ್ಬಿಟ್ಟಾರೆ, ಚಂದ್ರ ದೋಷ ಅಂದ್ರೆ ಶನಿ ಜೊತೆ ಚಂದ್ರ ಇದ್ದಾಗಲೇ ಈ ಕಾಗೆಗಳು ಮುಟ್ಟೋದು. ಆ ಸಮಯಕ್ಕೆ ಏನ್ ಮಾಡ್ಬಿಡ್ತಾರೆ, ಬಹಳ ಜನ ಭಯ ಪಡ್ಬಿಟ್ಟು ಬೆಳ್ಳಿ ದಾನ ಕೊಟ್ಬಿಡಿ. ಬೆಳ್ಳಿ ದಾನ ಅಂದ್ರೆ ಕಾಗೆ ಎತ್ಕೊಂಡು ಹೋಗ್ಬಿಟ್ಟು ಬೆಳ್ಳಿ ಕಾಗೆ ಮಾಡಿ ಆಂಜನೇಯನ್ ಕೊಟ್ರೆ, ಆಂಜನೇಯ ದೇವಸ್ಥಾನದಲ್ಲಿ ಇಟ್ಕೊಂಡು ಏನ್ ಮಾಡ್ತಾನೆ ಕಾಗೆನ? ವೇಸ್ಟ್. ಅದಕ್ಕೆ ಆ ರೀತಿ ಮಾಡ್ಕೊಳ್ಳೋಕೆ ಪ್ರಯೋಜನ ಇಲ್ಲದೆ ಇರೋಕ್ಕೆ ಸುಮ್ಮನೆ ಬೆಳ್ಳಿ ಕಾಗೆಗಳು ಎಷ್ಟು ದೊಡ್ಡ ಕಾಗೆ ಇಟ್ಕೊಂಡು ಕೂತ್ಕೊಂತೀರಾ? ಅದಕ್ಕೋಸ್ಕರ ಅದೆಲ್ಲ ಬೇಕಾಗಿಲ್ಲ. ಮಾಡಬೇಕಾದಿಷ್ಟೇ, ಆಂಜನೇಯ ದೇವಸ್ಥಾನ ಪ್ರಯೋಗ ಮಾಡ್ಕೊಳ್ಳಿ. ಈ ದಶಾಧಿಪತಿ ಸರಿ ಹೋಗ್ತಾನೆ. ಬೆಳ್ಳಿ ಆಂಜನೇಯನ ಇವನ್ ಕಟ್ಟಿ, ಅದು ಅಲ್ಲಿ ಅಭಿಷೇಕ ಮಾಡಿ ಆ ಪ್ರಸಾದವನ್ನ ಕೊಡ್ತಾರಲ್ಲ ಅದನ್ನ ಕಟ್ಟಿ. ಬಹಳ ಉತ್ತಮ, ಒಳ್ಳೇದಾಗತ್ತೆ. ಅನುಗ್ರಹ ಅತಿ ಶೀಘ್ರ ಸಿಕ್ಕಿ ನಿಮ್ಮ ಮಗನಿಗೆ ದೋಷಗಳು ಪರಿವರ್ತನೆ ಆಗುತ್ತೆ. ಆದರೆ ಒಂದು ಕಂಡೀಷನ್, ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನ ಇಮಿಡಿಯೇಟ್ ಆಗಿ ಬಿಡಬೇಕು. ಸೋಮವಾರ ಶನಿವಾರ ರಾತ್ರಿ ಹೊತ್ತು ಅನ್ನವೇ ತಿನ್ನಬಾರ್ದು. ಅಂದ್ರೆ ಯಾವ ಕಾಲಕ್ಕೂ ಪ್ರತಿದಿನ ಮೊಸರನ್ನ ತಿನ್ನಲೇಬೇಕು. ಪ್ರತಿ ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ನಾನ್ ವೆಜ್ ಪೂರ್ತಿಯಾಗಿ ಬಿಟ್ಬಿಡ್ಬೇಕು.
ಮೀನು ಕೋಳಿ ಇಡೀ ಜೀವಮಾನದಲ್ಲಿ ಮುಟ್ಲೇಬಾರದು. ಈ ಕಂಡೀಷನ್ಸ್ನ ಫಾಲೋ ಮಾಡದೇ ಇದ್ರೆ ಮಿಕ್ಕ ಎಲ್ಲ ಮಾಡಿದ್ರು ಪ್ರಯೋಜನವಿಲ್ಲ. ಗಮನ ಇರಲಿ.